ನಮಸ್ಕಾರ. ನುಡಿ ಬೆಳಕು ಲಕುಮಿಸುತ ಸಾರವಾಡ ಅವರ ಪ್ರಕಟಿತ ಲೇಖನ ಅಪಶಕುನ ಮತ್ತು ನಂಬಿಕೆ. ಯಾವುದೋ ಒಂದು ಕೆಲಸಕ್ಕೆ ಹೊರಟಿರುವಾಗ ಯಾರಾದರೂ ಅಡ್ಡ ಬಂದು ಎಲ್ಲಿಗೆ ಹೋಗುವಿರಿ ಎಂದಾಗ, ದೇವರ ಮುಂದೆ ಹಚ್ಚಿದ ದೀಪ ಆರಿ ಹೋದಾಗ, ಅಥವಾ ಬೆಕ್ಕು ಅಡ್ಡ ಬಂದಾಗ, ವಿಧವೆ ಎದುರಿಗೆ ಬಂದರೆ ಮತ್ತು ಖಾಲಿ ಕೊಡ ಹಿಡಿದುಕೊಂಡು ಹೆಣ್ಣು ಮಗಳು ಎದುರಿಗೆ ಬಂದರೆ, ಹೀಗೆ ನಾನಾ ರೀತಿಯ ಸನ್ನಿವೇಶ ಸಂಭವಿಸಿದರೆ ಬಹುತೇಕ ಜನರು ಅಪಶಕುನ ಎಂದೇ ಭಾವಿಸುತ್ತಾರೆ. ಇದು ಅವರವರ ನಂಬಿಕೆಗೆ ಬಿಟ್ಟ ವಿಷಯವಂತೂ ಹೌದು. ಒಂದು ವೇಳೆ ಯಾವುದಾದರೊಂದು ಅಪಶಕನ ಘಟಿಸಿದರೂ ಕೆಲಸದ ಅವಶ್ಯಕತೆ ಮೇರೆಗೆ ಹಾಗೆಯೇ ಹೊರಟು ಹೋಗುತ್ತಾರೆ. ಇಲ್ಲವೇ ಅದಕ್ಕೊಂದು ತಾತ್ಪೂರ್ತಿಕ ಉಪಶಮನ ಮಾರ್ಗ ಹುಡುಕಿ, ಅಂದರೆ ಎಲ್ಲಿಗೆ ಹೋಗುವಿರಿ ಎಂದಾಗ, ಹಾಗೆಲ್ಲ ಕೇಳಬಾರದು ಎಂದು ಹೇಳಿ ಸ್ವಲ್ಪ ಸಮಯ ಕುಳಿತು ನಂತರ ಮುಂದೆ ಹೋಗುತ್ತಾರೆ. ಇಲ್ಲವೇ ಆದದ್ದು ಆಗಲಿ ಎಂದು ಸುಮ್ಮನೆ ತಮ್ಮ ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಹೀಗೆ ಎರಡೂ ರೀತಿಯ ಜನರನ್ನು ನಾವು ಕಾಣುತ್ತೇವೆ. ಅಪಶಕುನ ಲೆಕ್ಕಿಸದೆ ಹೋದವರು ಮತ್ತು ಅದಕ್ಕೊಂದು ತಾತ್ಕಾಲಿಕ ಮಾರ್ಗೋಪಾಯ ಮಾಡಿ ಹೋದವರಿರುವರಿಗೂ ತಾವು ಹೋದ ಕೆಲಸವು ತಮ್ಮ ಅನಿಸಿಕೆಯಂತೆ ಕೈಗೂಡದೆ ಹೋದಾಗ, ಅಂದ್ಕೊಂಡೆ ಅಲ್ಲೇ ಆರಂಭಕ್ಕೇ ಅಪಶಕನ ಆಯಿತು, ಅದಕ್ಕೆ ಕೆಲಸ ಪೂರ್ಣ ಆಗಲಿಲ್ಲ ಎಂದು ನೊಂದುಕೊಳ್ಳುತ್ತಾರೆ. ಇನ್ನು ಅಪಶಕನಕ್ಕೊಂದು ಉಪಶಮನ ದಾರಿ ಹುಡುಕಿ ಪಾಲಿಸಿಕೊಂಡು ಬಂದವರು, ಅದೇನಿದ್ರೂ ಮೊದಲು ಅಪಶಕನ ಆಯ್ತಲ್ಲ, ಅದರ ಶಖ ಬಡ್ಕೊಂಡಿದ್ದೇ ಕಾರಣ ಎಂದು ಗೊಣಗಾಡಿಕೊಳ್ಳುತ್ತಾರೆ. ಈ ಎರಡೂ ತರಹದ ಜನ ಸಮಯ ಮತ್ತು ದೇವರನ್ನೇ ಹೊಣೆಗಾರರನ್ನಾಗಿ ಮಾಡುತ್ತಾರೆ. ಅಯ್ಯೋ, ನಮಗೆ ಟೈಮ್ ಸರಿಯಿಲ್ಲ, ದೇವರು ಹಿಂಗೆ ಮಾಡಬಾರ್ದಿತ್ತು ಎಂದು ನೊಂದುಕೊಂಡು ಅವರಿರುವರು ತಾವು ಮಾತ್ರ ನಿರ್ದೋಷಿ, ತಪ್ಪೆಲ್ಲ ದೇವರದ್ದು ಎಂಬ ಭಾವನೆ ವ್ಯಕ್ತಪಡಿಸುತ್ತಾರೆ. ಒಂದು ವೇಳೆ ಇವರೆಲ್ಲರಿಗೂ ಹೋದ ಕೆಲಸ ಕೈಗೂಡಿತು ಎಂದಿಟ್ಟುಕೊಳ್ಳಿ. ಆಗ ಅವರುಗಳು, ಸುಮ್ಮನೆನಾ, ನಾವು ಕಷ್ಟಪಟ್ಟಿದ್ದು ಕಡಿಮೆನಾ, ಅಪಶಕನ ಆದರೂ ಅದಕ್ಕೊಂದು ನಾವು ಉಪಾಯ ಮಾಡಿ ಅದನ್ನು ಉಪಶಮನ ಮಾಡಿಕೊಂಡು ಬಂದದ್ದಕ್ಕೆ ಇಷ್ಟಾದರೂ ಕೆಲಸ ಆಯಿತು ಎಂದು ತಮ್ಮ ಬೆನ್ನು ತಾವೇ ತಟ್ಟಿಕೊಳ್ಳುತ್ತಾರೆ. ಇದೇ ರೀತಿ ಹೊರಗೆ ಹೊರಟಾಗ ತುಂಬಿದ ಕೊಡ ಎದುರಿಗೆ ಬಂದರೆ, ಸಾಂಬಾರ್ಕಾಗೆ ಗೋಚರಿಸಿದರೆ, ಮುಂಗಲಿ ಕಾಣಿಸಿತಂದರೆ, ದೇವಸ್ಥಾನದಿಂದ ಎದುರಿಗೆ ಬಂದವರು ಪ್ರಸಾದ ಕೊಟ್ಟರೆ ಶುಭ ಎಂದು ಪರಿಗಣಿಸುವುದು ಉಂಟು. ಆಗಲೂ ಕೆಲಸ ಆಗದಿದ್ದರೆ ಅದೇ ತರಹದ ಪ್ರತಿಕ್ರಿಯೆ ಇರುತ್ತದೆ. ನಾವು ಮಾಡಿದ್ದೆಲ್ಲ ಮಾಡಿದ್ದೀವಿ, ದೇವರು ದಯಪಾಲಿಸಲಿಲ್ಲ ಎಂದು ಮತ್ತೆ ದೇವರನ್ನೇ ದೂರುತ್ತಾರೆ. ಒಟ್ಟಿನಲ್ಲಿ ಪ್ರತಿಫಲ ದೊರೆತರೆ ತಮ್ಮ ಪ್ರಯತ್ನ ಕೊಚ್ಚಿಕೊಂಡು ಪ್ರತಿಷ್ಠೆ ಬೆಳೆಸಿಕೊಳ್ಳುವುದು, ದೊರೆಯದಿದ್ದಾಗ ದೇವರ ಮೇಲೆ ಹಾಕುವುದು ಬಹುತೇಕ ಜನರ ಸಹಜ ಪ್ರಕ್ರಿಯೆ ಆಗಿದೆ. ಎಲ್ಲರೂ ಹಾಗೆ ಇರುವುದಿಲ್ಲ. ಕೆಲವರು ಪ್ರಯತ್ನ ನಮ್ಮದು, ಫಲ ಅವನದು ಎಂಬ ತಾತ್ವಿಕ ಆಧಾರದ ಮೇಲೆ ಬದುಕು ಸಾಗಿಸುವವರೂ ಇದ್ದಾರೆ. ಇಲ್ಲಿ ಫಲಿತಾಂಶವು ಕೇವಲ ಶಕುನ, ಅಪಶಕುನ, ನಂಬಿಕೆ ಮತ್ತು ಮೂಢನಂಬಿಕೆ ಆಧಾರದಿಂದ ಹೊರಹೊಮ್ಮುವುದಲ್ಲ. ಇದು ಅವರವರ ಮಾನಸಿಕ ಶಕ್ತಿ ಮತ್ತು ಅವರವರ ನಂಬಿಕೆಯನ್ನು ಅವಲಂಬಿಸಿರುತ್ತದೆ. ನಂಬಿಕೆ ಎಂದರೆ ವಿವೇಕ, ಜ್ಞಾನ ಮತ್ತು ಸತ್ಯದ ಮೇಲಿರುವ ಶ್ರದ್ಧೆ. ಅಜ್ಞಾನವೆಂಬುದೇ ಭಯ, ತಪ್ಪು ಕಲ್ಪನೆಯ ಆಧಾರದ ಮೇಲೆ ವಿಶ್ವಾಸವಿಟ್ಟು ಸಂಪ್ರದಾಯ ಎನ್ನುವಂತೆ ಆಚರಿಸುವುದೇ ಮೂಢನಂಬಿಕೆ. ನಂಬಿಕೆ, ಶ್ರದ್ಧೆ, ಸಂಪ್ರದಾಯ, ಆಚರಣೆ ಇರಲಿ, ಆದರೆ ಅದು ಜ್ಞಾನ, ಭಕ್ತಿಯಿಂದ ಕೂಡಿ ಸಾತ್ವಿಕವಾಗಿರಲಿ ಎಂದು ಭಗವದ್ಗೀತೆ ಬೋಧಿಸುತ್ತದೆ. ಇದೇ ತೆರನಾಗಿ ದಾಸವರೇಣ್ಯರು ಬಾಹ್ಯ ಆಡಂಬರಕ್ಕಿಂತ ಅಂತರಂಗದ ಭಕ್ತಿ ಮತ್ತು ವಿವೇಕಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದಾರೆ. ಇದೇ ಮೂಢನಂಬಿಕೆಯಿಂದ ದೂರವಿರುವ ಮಾರ್ಗವೆಂದೇ ಹೇಳಬೇಕು. ಮೂಢಾಚಾರ, ಆಡಂಬರ ಅಥವಾ ಬಾಹ್ಯ ವಿಧಿವಿಧಾನಗಳ ಆಚರಣೆಗಿಂತ ಸತ್ಯ, ದಯೆ, ಪ್ರಾಮಾಣಿಕತೆ, ಕಾಯಕಯೋಗಿ ಮತ್ತು ಶುದ್ಧ ನಡತೆಯೇ ನಿಜವಾದ ಧರ್ಮ ಎಂದು ಜಗದ್ಗುರು ಬಸವಣ್ಣ ಹೇಳಿದರೆ
ವಿವೇಕ ಮತ್ತು ಜ್ಞಾನದ ಸಹಾಯದಿಂದ ಮನಸ್ಸನ್ನು ಶುದ್ಧಗೊಳಿಸಿ ಆತ್ಮತತ್ವವನ್ನು ಅರಿತಾಗಲೇ ದೇವರ ಅನುಭವ ಸಾಧ್ಯ ಎಂದು ಪೂಜ್ಯ ಅಲ್ಲಮ ಪ್ರಭುಗಳು ತಮ್ಮ ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ. ವಿವೇಕದಿಂದ ಕೂಡಿದ ಶುದ್ಧಾಚರಣೆಯೇ ನಂಬಿಕೆ, ಅಜ್ಞಾನದಿಂದ ಕೂಡಿದ ಆಚರಣೆ ಮೂಢನಂಬಿಕೆ. ನಮಸ್ಕಾರ. ಧನ್ಯವಾದ.